ಹೇ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಲಾಗಲ್ಲಿ ಸ್ವಾಗತ ಇದೆ. ಇವತ್ತು ಏನಪ್ಪ ವಿಶೇಷ ಅಂದರೆ 11 ಗಂಟೆ ಆಗಿದೆ. ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲೆ ನಾನು 10:30 ಗಂಟೆಗೆ ಬಿಟ್ಟಿದ್ದೀವಿ. ಇಲ್ಲಿ ಎಲ್ಲಿ ಬಂದಿದ್ದೀವಿ ಅಂದರೆ ರಾಯಚೂರಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಫಾರೆಸ್ಟ್ ಗಾರ್ಡನ್ ಇದೆ ಫ್ರೆಂಡ್ಸ್. ಮಕ್ಕಳು ತುಂಬ ಹಠ ಮಾಡ್ತಾ ಇದ್ರು ಹೊರಗಡೆ ಹೋಗಮಂತ. ನಮ್ಮ ಭೂಮಿಗೆ ಗಾರ್ಡನ್ ಅಂದರೆ ತುಂಬ ಇಷ್ಟ. ನಿಮಗೂ ಕೂಡ ಪ್ರತಿ ಸಲ ಹೇಳಿರ್ತೀನಿ. ಇಲ್ಲಿ ನೋಡಿ, ಇದು ಫಾರೆಸ್ಟ್ ಗಾರ್ಡನ್ ಇದೆ. ತುಂಬ ಚೆನ್ನಾಗಿ ವಾತಾವರಣ, ಚೆನ್ನಾಗಿ ಆಕ್ಸಿಜನ್, ತುಂಬ ಆಡೋಕ್ಕೆ ಒಳ್ಳೆ ಪ್ಲೇಸ್ ಇದೆ. ನೀವು ಕೂಡ ಬರಬೇಕು ಅಂದ್ಕೊಂಡಿದ್ರೆ ನಾನು ಲೊಕೇಶನ್ ಕೂಡ ಸೆಂಡ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಪ್ರಾಣಿ ಇದ್ದಾವೆ. ಅಂದರೆ ಗಾರ್ಡನ್ ಇದೆಯಲ್ಲ, ಅದ್ರ ಹಿಂದುಗಡೆ ಫಾರೆಸ್ಟ್ ಇದೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಿಸಿಲು ತುಂಬ ಇತ್ತು. 10:30 11 ಗಂಟೆಗೆ ಮುಟ್ಟಿದ್ದೀನಿ. ಅಂದರೂ ಭಾಳ ಬಿಸಿಲಿತ್ತು. ಮಕ್ಕಳು ಕೂಡ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದು ಎಲ್ಲಿ ಬಂದೀವಿ ಅಂತ. ಯಾಕಂದರೆ ಇದು ಹೊಸ ಗಾರ್ಡನ್ ಇತ್ತು. ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದು. ನಾನು ಇಲ್ಲಿ ಏನಂತಾರಪ್ಪ, ಅದು ಬಸ್ ಸ್ಟ್ಯಾಂಡ್ ಅದಲ್ಲ, ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಒಂದು ಗಾರ್ಡನ್ ಇದೆ ಫ್ರೆಂಡ್ಸ್ ಇಲ್ಲಿ ರಾಯಚೂರ್ದಾಗ. ಅಲ್ಲೇ ಜಾಸ್ತಿ ಹೋಗ್ತಿದ್ದೀವಿ. ಇದು ಫಸ್ಟ್ ಟೈಮ್ ಬಂದಿದ್ದು. ತುಂಬ ಚೆನ್ನಾಗಿ ಸ್ಟ್ಯಾಚ್ಯೂಸ್ ಇದ್ದು, ತುಂಬ ಚೆನ್ನಾಗಿ ಅದರ ಅರ್ಥ ಬರೆದಿದ್ರು. ಹಿಂಗೆ ಅದ್ರ ಬಗ್ಗೆ ಡಿಟೇಲ್ ಬರೆದಿದ್ರು. ಎಲ್ಲ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಫುಲ್ ಗಾರ್ಡನ್ ವ್ಯೂ ಹೆಂಗಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಬರ್ಬೋದು. ತುಂಬ ಚೆನ್ನಾಗಿ ಕಾಮ್ ಮತ್ತಂದರೆ ರಿಲ್ಯಾಕ್ಸ್ ಅನಿಸುತ್ತೆ. ಏನಪ್ಪ ಅಂದರೆ, ಇವಾಗ ವಿಡಿಯೋದಲ್ಲಿ ನೀವು ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಸೊ ಇವಾಗ ಬಂದಿದ್ದೀವಿ ನೋಡಿ. ಮುಂಜಾನೆ ಲಘು ಎದ್ದು ಟಿಫಿನ್ ಮಾಡಿಕೊಂಡು ಬಂದಿವಿ. ಟಿಫಿನ್ಗೆ ಏನಪ್ಪ ಅಂದರೆ ಚಿತ್ರಾನ್ನ ಮಾಡಿದ್ದೆ. ಸ್ವಲ್ಪ ಚಿತ್ರಾನ್ನ, ನಿನ್ನೆ ರೊಟ್ಟಿ ಉಳಿದಿದ್ದು ಉಂಡು ಬಂದಿದ್ದೀವಿ. ಇಲ್ಲೇ ಡಿನ್ನರ್ ಮಾಡ್ಕೊಂಡು ಹೋಗ್ಬೇಕಂತ ಎಲ್ಲ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀವಿ. ಗಾರ್ಡನ್ಗೆ ಹೋಗಿ ಸ್ವಲ್ಪ ಲಂಚ್ ಮಾಡಿಕೊಂಡು ಇವತ್ತು ರಿಲ್ಯಾಕ್ಸ್ ಹೋಗಿ ಸ್ವಲ್ಪ ಫುಡ್ ಮತ್ತಂದರೆ ಗ್ರಾಸರಿ ತರಬೇಕು. ಇವಾಗ ಏನಿದೆ ಅಂದರೆ, ಇಲ್ಲಿ ಮಕ್ಕಳು ಆಡೋಕ್ಕೆ ಬಂದೀವಿ. ಇಲ್ಲಾಂದರೆ ಮಕ್ಕಳು ಆಡೋ ಜಾಗ ಅಂದರೆ ಅಲ್ಲಿ ಜಾರುಗುಂಡೆ, ಜೋಕಾಲಿ ಎಲ್ಲ ಇರುತ್ತಲ್ಲ, ಅಲ್ಲಿ ಬಂದಿದೆ. ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಅಂದೆ ಫುಲ್ ಗಾರ್ಡನ್ ನಾವು ತಿಗಾಡೋಣ, ಆಮೇಲೆ ನಾವು ಆಡ್ಕೋತ ಕುಂಡ್ರಮ್ಮ ಭೂಮಿಗೆ ಇಟ್ಟು ಹಠ ಮಾಡಕತ್ತಿಳು. ಇಲ್ಲ, ಫಸ್ಟ್ ಆಟ ಆಡಮಿ, ಆಮೇಲೆ ನೀವು ತಿಗಾಡ್ರಿ. ಫಸ್ಟ್ ನಾನು ಆಟ ಆಡ್ತೀನಿ ಅಂದಳು. ನಾವು ಕೂಡ ಇಲ್ಲಿ ಬಿಡು, ಹೆಂಗೂ ಬಿಸಿಲಾಗುತ್ತೆ, ಸುಮ್ಮ ಆಟ ಆಡಲಕ್ಕ ಅಂತ ಬಿಟ್ಟಿದ್ವಿ. ಈಗ ಆಡೋಕ್ಕೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇದ್ದಳು ನಮ್ಮ ಭೂಮಿಕಾ. ಬಟ್ ಅದು ಒಂಥರ ಜಾಸ್ತಿನೇ ಜಾರುಗುಂಡೆ ಎತ್ತರ ಐತಲ್ಲ, ಅಂಜಾಕತ್ತಿಳು ಈಗ ತಳಗೆ ಬರೋಕ್ಕೆ. ಸೊ ಸ್ವಲ್ಪ ಮೋಟಿವೇಟ್ ಮಾಡಿದ್ರು ಅವ್ರ ಅಪ್ಪಾಜಿ. ಹಿಂಗೆ ಹಂಗೆ ಅಂದ್ಕೊಂಡು ಜಾರಕತ್ತಿದ್ದಳು. ಈಗ ಜಾರಕ್ಕೆ ರೆಡಿಯಾಗಿದ್ದಾಳೆ ನೋಡಿ. ಈ ಆರು ಕೂಡ ಹಾಕಿನ ನೋಡಿ, ನಾನು ಜಾರ್ತೀನಪ್ಪ ಅಂದರು. ಬಟ್ ಆರೊಂದು ಸ್ಪೀಡ್ 4G ಇಲ್ಲ 5G ಇಲ್ಲ 8Gದಿಂದ ಬಂತು. ಡಮರ್ ಅಂತ ತಳಗೆ ಬಿದ್ದಳು. ಇಲ್ಲಿ ನೋಡಿ ಜೋಕಾಲಿ ಆಡ್ತಾ ಇದ್ದಾರೆ ಇಬ್ಬರು. ನಮ್ಮ ಆರು ವೇಟ್ ಸ್ವಲ್ಪ ಕಡಿಮೆ ಇದೆ. ಅವಳಿಗೆ ವೇಟ್, ಅದು ಜೋಕಾಲಿ ತುಂಬ ದೊಡ್ಡ ಇದ್ವಲ್ಲ, ಆಡೋಕ್ಕೆ ಸ್ವಲ್ಪ ಇದು ಆಗಕತ್ತಿತ್ತು. ಅಂದರೂ ಕೂಡ ಭೂಮಿಗೆ ಯಾರು ತೂಗಾಗಿರಲಿಲ್ಲ. ನಾನೇ ತೂಗ್ತಾ ಇದ್ದೆ. ಸ್ವಲ್ಪ ನಾನು ಇಬ್ಬರಿಗೆ ಸ್ವಲ್ಪ ತೂಗ್ತಾ ಇದ್ದೆ. ಆರ್ವಿ ಜಾಸ್ತಿ ತೂಗಲಿಲ್ಲ ಅಂದರು, ಅಷ್ಟೇ ತೂಗಿದ್ರೆ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ಳು. ಭೂಮಿಕಾಗೆ ಮಾತ್ರ ಜೋರಾಗೆ ತೂಗಬೇಕು, ಜೋರಾಗೆ ತೂಗಮ್ಮ ಅಂತ ಅನ್ಲಕತ್ತಿಳು ನೋಡಿ. ಈ ಥರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಮಕ್ಕಳು ಕೂಡ, ನೀವು ಕೂಡ ಫ್ಯಾಮಿಲಿ ಮೆಂಬರ್ಸ್ ಈ ಥರನೇ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತ ಕಮೆಂಟ್ ಮಾಡಿ. ಯಾಕಂದರೆ ಮಕ್ಕಳಿಗೆ ಈ ಥರ ಇಲ್ಲಿ ಪ್ಲೇಸ್ ಹೋದರೆ ತುಂಬ ಖುಷಿ ಆಗುತ್ತೆ. ತಂದೆ ತಾಯಿ ಮಕ್ಕಳು ಅಂದರೆ ಒಂದು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಡೈಲಿ ರೂಟೀನ್ ನೋಡಿ ಮಾಡಿ ಅವರಿಗೆ ತುಂಬ ಬೇಸರ ಆಗಿರ್ತದೆ. ಸಾಲಿ ಮನೆ, ಅದೇ ಸಾಲಿ ಮನೆ. ಸ್ವಲ್ಪ ರಿಲ್ಯಾಕ್ಸ್ ಕಾಮ್ ಆಗಬೇಕಂದ್ರೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಬೇಕು. ಇಂಥ ಜಾಗದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅವರಿಗೆ. ಆರ್ವಿ ಹಾಯ್ ಮಾಡ್ತಾ ಇದ್ದಾಳೆ, ಎಲ್ಲರೂ ಹಾಯ್ ಮಾಡ್ತಾ ಇದ್ದಾಳೆ. ವೆಲ್ಕಮ್ ಟು ಚಾನಲ್ ಅಂತ ಇದೆ. ಇವಾಗ ಏನಿದೆ ಅಂದರೆ, ಇನ್ನೊಂದು ಚುಕ್ಕಳು ಬಂದು ಅಂತ ನಾನು ಸ್ವಲ್ಪ ಆರ್ವಿಗೆ ಭೂಮಿಕಾನ್ ಸೈಡ್ ಕುಂಡ್ರಿಸಿದ್ದೀವಿ. ಯಾಕಂದರೆ ಅವಳಿಗೂ ಕೂಡ ಆಡೋಕ್ಕೆ ಒಂದು ಜೋಕಾಲಿ ಖಾಲಿ ಇರಬೇಕಂತ. ಇಬ್ಬರು ತುಂಬ ಚೆನ್ನಾಗಿ ಕ್ಯೂಟ್ ಕಾಣ್ತಾ ಇದ್ರು. ಇದನ್ನು ಹೇಳಕತ್ತಿದ್ದಲ್ಲ, ಅದು ಫಾರೆಸ್ಟ್ ಇದೆ ಹಿಂದಂತ. ಇದು ಹಿಂದೆ ಫಾರೆಸ್ಟ್ ಇದೆ ನೋಡಿ. ಇಲ್ಲಿ ಜಿಂಕೆ ಕಾಣ್ತಾ ಇದೆ ಅಲ್ವಾ ನಿಮ್ಗೆ? ಇಲ್ಲಿ ಇದೇ ಥರ ನವಿಲು ಸೌಂಡ್ ಬರ್ತಾಯಿತ್ತು ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಸೌಂಡ್ ಇದೆ ನವಿಲ್ದು. ನನಗೆ ನವಿಲು ನೋಡೋಕ್ಕೆ ತುಂಬ ಇಷ್ಟ, ಬಟ್ ನನಗೆ ಕಾಣೋದಿಲ್ಲ, ಸೌಂಡ್ ಅಟ್ಟೆ ಕೇಳಿಸ್ತೆ ನೋಡಿ. ಇಲ್ಲಿ ಪಾಪ ಅವು ಏನು ತಂದಿದ್ದಾರೆ ತಿಲ್ಲಕ್ಕಂತ ತುಂಬ ಚೆನ್ನಾಗೇ ನೋಡ್ತಾಯಿದ್ರು. ಬಟ್ ನಾವು ಫಸ್ಟ್ ಟೈಮ್ ಬಂದಿದ್ದು, ನಮಗೆ ಈ ಥರ ಇರುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ನಾವು ಏನಾರೇ ತರ್ತೀವಿ ಹೇಳಿದ್ದೆ. ನೆಕ್ಸ್ಟ್ ಟೈಮ್ ಬಂದರೆ ಅವಕ್ಕೆ ಏನಾರು ತಿಲ್ಲಕ್ಕೆ ತೊಂದರೆ ಆಯ್ತಂತ. ಇಲ್ಲಿ ನೋಡಿ
ಇಲ್ಲಿ ತುಂಬ ದೊಡ್ಡ ಗಾರ್ಡನ್ ಇದೆ ಫ್ರೆಂಡ್ಸ್. ತುಂಬ ತುಂಬ ಮರಗಳು ಇದ್ದಾವೆ. ಗಿಡಗಳು, ಮರಗಳು ಅನ್ಬೋದು. ನಾವು ಗಿಡಗಳು ಅಂತೀವಿ ಫ್ರೆಂಡ್ಸ್. ಸೊ ಇಲ್ಲಿ ಕುಂಡ್ರಕ್ಕೆ ಸೀಟ್ ಮತ್ತಂದರೆ ಸ್ಟ್ಯಾಚ್ಯೂ, ತುಂಬ ಅರ್ಥಪೂರ್ಣ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ ಇಲ್ಲಿ ಎಲ್ಲ ಗಾರ್ಡನ್. ಯಾಕಂದರೆ ಭೂಮಿಗೆ ಆಡಾಡಿ ಸಾಕಾಯ್ತಲ್ಲ, ಈಗ ನೋಡಮ್ಮಿ ಸ್ವಲ್ಪ ಗಾರ್ಡನ್ ತಿಗಾಡ್ರೈತಂತ ಗಾರ್ಡನ್ ತಿಗಾಡ್ತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಮಿರರ್ ಇದೆ ಫ್ರೆಂಡ್ಸ್. ಅಂದರೆ ಇಲ್ಲಿ ನೋಡಿ, ಈಗ ಈ ಥರ ಬಾವಿ ಥರ ಮಾಡಿದ್ದಾರೆ, ಅಲ್ಲಿ ಮಿರರ್ ಇದೆ, ನಾವು ಕಾಣ್ತೀವಿ. ಇವಾಗ ನೋಡಿ ಈ ಥರ ಒಂದು ಸ್ವಲ್ಪ ಹಿಂಗೆ ರೋಡ್ ಥರ ಇಲ್ಲ, ತುಂಬ ನ್ಯಾಚುರಲ್, ಅಂದರೆ ಫುಲ್ ನ್ಯಾಚುರಲ್ ಇದೆ. ಅಂದರೆ ಯಾವುದು ಹಿಂಗೆ ರೋಡ್ ಮಾಡಿದಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಹುಲಿಗಳು, ಈ ಥರ ಹುಲಿಗಳು ಪಿಕ್ ಹಾಕಿದ್ದಾರೆ, ಅಂದರೆ ಪೇಂಟಿಂಗ್ ಮಾಡಿ. ಇದು ಬಾಂಬು ಗಿಡ ಇದೆ ಫ್ರೆಂಡ್ಸ್. ಇಲ್ಲಿ ಸುತ್ತಮುತ್ತ ಎಲ್ಲ ಬಾಂಬು ಗಿಡಗಳಿದೆ. ಅಂದರೆ ಈ ಏರಿಯಾ ಬಂದಿನಲ್ಲ, ಇಲ್ಲಿ ಸ್ವಲ್ಪ ಬಾಂಬು ಗಿಡಗಳಿದೆ ನೋಡ್ಬೋದ. ಡೈನೋಸಾರ್ ನೋಡಿ, ಆರ್ವಿಗೆ ಅವರು ಡೈನೋಸಾರ್ ಕಚ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆರ್ವಿ ಫುಲ್ ಶಾಕ್ ಆಗಿದ್ದಾಳೆ ಡೈನೋಸಾರ್ ಕಚ್ಚುತ್ತೆ ಅಂತ. ಆಮೇಲೆ ಆ ಡೈನೋಸಾರ್ ಬಲ್ಲಿ ಫೋಟೋ ತಗೊಂಡ್ರೆ ಇಷ್ಟ ಹೇಳಕತ್ತಿಳು, ಅಲ್ಲಿ ರಿಯಲ್ ಇದೆ ಅಂತ ಅನ್ಕೊಂಡ್ಬಿಟ್ಟು ಆಕಿ. ನಿಮ್ಮ ಮನೇಲಿ ತುಂಬ ಮಕ್ಕಳಿದ್ದಾವೆ ಅಂದರೆ ಇಲ್ಲೇ ಬರ್ಬೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸ್ಟ್ಯಾಚ್ಯೂ ಅಂತಂದರೆ ತುಂಬ ಚೆನ್ನಾಗಿದೆ ಗಾರ್ಡನ್. ಯಾಕಂದರೆ ನಾನು ಫೀಲ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಡೈನೋಸಾರ್, ಸೆಕೆಂಡ್ ಡೈನೋಸಾರ್ ಇದೆ. 2 ಕೂಸುಗಳು ಡೈನೋಸಾರ್ ಮೇಲೆ ಕೂತಿದ್ದಾನೆ ನೋಡಿ. ನಮ್ಮ ರಾಕಿಂಗ್ ಸ್ಟಾರ್ ಬರ್ತಾ ಇದ್ದಾಳೆ, ಅವಳು ಸ್ಲೋ ಮೋಷನ್ ತೆಗ್ದಿದ್ದೆ, ತುಂಬ ಚೆನ್ನಾಗಿ ಕ್ಯೂಟಾಗಿ ಬರ್ತಾ ಇದ್ಳು. ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಾ ಇದ್ಳು ನೋಡಿ. ಅಲ್ಲೇ ನಿಂತುಳ ನೋಡಿ, ಹಾಯ್ ಮಾಡ್ತಾ ಇದ್ದಾಳೆ. ನಮ್ಮ ಆರು ತುಂಬ ಕ್ಯೂಟ್ ಕಾಣ್ತಾ ಇದ್ಳು. ಇಲ್ಲಿ ಏನಿದೆಲ್ಲ ಫ್ರೆಂಡ್ಸ್, ಎಲ್ಲ ಪ್ರಾಣಿ ಬಗ್ಗೆ ಡೀಟೇಲ್ ಹೇಳಿದ್ದಾರೆ ಅವರು. ಆಯಾಸ ಎಷ್ಟಿರುತ್ತೆ, ಎಷ್ಟು ಆಯಾಸ್ತನ ಇರ್ತಾರಂತೆ ಎಲ್ಲ ಹೇಳಿದ್ದಾರೆ ನೋಡಿ. ಇಲ್ಲೆಲ್ಲ ಡೀಟೇಲ್ ಓದೋಕ್ಕೆ ಕೊಟ್ಟಿದ್ದಾರೆ, ಹಿಸ್ಟ್ರಿ ಎಲ್ಲ ಇದೆ. ಇಲ್ಲಿ ಏನಿದೆಪ್ಪ ಅಂದರೆ ಇಲ್ಲಿ ಮೇಣಗಳು ಇದ್ದಾವೆ. ನಮ್ಮ ಭೂಮಿ ಆಟ ಮಾಡ್ತಾ ಇದ್ರು. ಒಂದು ನೋಡಮ್ಮಿ, ಒಂದು ತೊಗೊಂಡು ಹೋಗಮ್ ನಡಿ ಅಂತೇಳಿ, ಒಂದು ತೊಗೊಂಡು ಹೋಗೋದು ತಿನ್ನಕ್ಕ ಇಲ್ಲ ಸಾಕಕ್ಕೆ ಅಂತ ಅವ್ರ ಅಪ್ಪಾಜಿ ಕೇಳ್ತಾ ಇದ್ರು. ತಿನ್ನಬಾರ್ದು, ಅದು ಸಾಕಬೇಕು, ನೋವಾಗುತ್ತೆ ಅಂತ ಅವ್ರ ಅಪ್ಪಗೆ ಹೇಳ್ತಾ ಇದ್ರು. ತುಂಬ ಚೆನ್ನಾಗೆ ನೋಡಿ, ಈ ಥರ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಇವಾಗ ಗಾರ್ಡನ್ದಿಂದ ಬಂದೀವಿ ಫ್ರೆಂಡ್ಸ್. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡಿವಿ. ಇಲ್ಲಿ ಒಂದು ಹೋಟೆಲ್ ಅಂತ ಇದೆ, ತುಂಬ ಚೆನ್ನಾಗಿದೆ ಅಂದಿದ್ರು, ಬಟ್ ಅದು ಕ್ಲೋಸ್ ಆಗಿತ್ತು. ಇಲ್ಲೇ ಬೇರೆ ಹೋಟೆಲ್ಗೆ ಬಂದರು, ಕಾಂತಾರ ಅಂತ ಇತ್ತು. ಅಲ್ಲೇ ಸ್ವಲ್ಪ ಡಿನ್ನರ್ ಮಾಡ್ರಾಯ್ತು, ಯಾಕಂದರೆ ತುಂಬ ಟೈಮ್ ಆಗಿತ್ತು. ಇವಾಗ ಟೈಮ್ ಏನಾಗಿತ್ತು ಅಂದರೆ 11:30ದಿಂದ ಬಂದಿದ್ದೀವಲ್ಲ, 1:30 ಗಂಟೆ ಆಗಿತ್ತು. 2 ಅವರ್ಸ್ ಅಲ್ಲೇ ಗಾರ್ಡನಲ್ಲಿ ಸ್ಪೆಂಡ್ ಮಾಡಿದ್ವಿ. ಇವಾಗ ಸ್ವಲ್ಪ ಹೊಸವಾಗಿತ್ತಂತ ಇಲ್ಲೇ ಬಂದ್ವಿ ಡಿನ್ನರ್ ಮಾಡ್ಬೇಕಂತ. ಇದು ಏನಂತಾರಪ್ಪ, ಹೋಟೆಲ್ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕುಂಡ್ರಕ್ಕೆ ಪ್ಲೇಸ್ ಅಲ್ಲ. ಅಡುಗೆ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದರು ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಯಿತು. ತುಂಬ ತಿಂದು ಇವಾಗ ಮತ್ತೆ ಹೋಗಬೇಕು. ಎಲ್ಲಪ್ಪ ಅಂದರೆ ರಿಲ್ಯಾಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಗ್ರಾಸರಿ ತೊಗೋಬೇಕು. ಸೊ ಇಲ್ಲಿ ಅಯ್ಯಂಗಾರ್ ಬೇಕ್ರಿಗೆ ಬಂದಿದ್ದೀವಿ. ಸ್ವಲ್ಪ ಖಾರಿ ಟೋಸ್ ಏನೇನು ತೊಗೊಂಡು, ಪ್ಲಸ್ ಇಲ್ಲಿ ರಸಮಲೈ ಸಿಗುತ್ತೆ ಆ ಕಡೆ ಸೈಡ್ ಅಂದರು, ಅದಕ್ಕೆ ಅವರೇ ತೊಗೊಳಕ್ಕೆ ಹೋದರು. ನಾ ಎಲ್ಲಿ ಮತ್ತೆ ಕ್ರಾಸ್ ಬಂದು ಗಾಡಿ ಆ ಕಡೆ ತೊಗೊಂಡು ಹೋಗ್ಬೇಕಂತ ನಾನು ಭೂಮಿಕಾ ಏನಿದ್ವಿ ಇಲ್ಲೇ ಕುಂತಿದ್ದೀವಿ. ಇಲ್ಲಿ ಪಕ್ಕನೂ ಗಾರ್ಡನ್ ಇದೆ ಫ್ರೆಂಡ್ಸ್, ನಾವು ಜಾಸ್ತಿ ಇಲ್ಲೇ ಬರೋದು. ಇವಾಗ ನೋಡಿ ಇಲ್ಲಿ ರಿಲಯನ್ಸ್ ಮಾರ್ಟ್ಗೆ ಕೂಡ ಬಂದಿದ್ದೀವಿ. ಅವರು ಗಾಡಿ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ನಾನೇ ಸ್ವಲ್ಪ ಇಷ್ಟು ಕ್ಲಿಕ್ ಮಾಡಿದೆ. ಗ್ಲಾಸರಿಗೆ ಏನೇನು ಅಂದರೆ ಫ್ರೂಟ್ಸ್ ಮತ್ತಂದರೆ ಸ್ವಲ್ಪ ಏನೋ ಐಟಮ್ ತೊಗೊತಿದ್ದೆ. ಮನೆ ಹೋದ್ಮೇಲೆ ಎಲ್ಲಷ್ಟು ಏನೇನು ತೊಗೊಂಡೆ ಅಂತ ಖಂಡಿತ ತೋರಿಸ್ತೀನಿ. ಮೋಸ್ಟ್ ಆಫ್ ನಾನು ಕಿರಾಣಿ ಅಂಗಡಿಗೆ ಎಲ್ಲ ತೊಗೊಳೋದು. ಸ್ವಲ್ಪ ಏನು ಬಿಟ್ಟಿದೆ ಅದು ಅಷ್ಟೇ. ನಾನು ಇಲ್ಲಿ ರಿಲಯನ್ಸ್ ಮಾರ್ಟ್ಗೆ ತೊಗೊಂಡಿವಿ. 6 ಗಂಟೆಗೆ ಬಂದೆವು ಫ್ರೆಂಡ್ಸ್. 6 ಗಂಟೆಗೆ ಸ್ವಲ್ಪ ಟಯರ್ಡ್ ಆಗಿತ್ತು, ಮಕ್ಕಳು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆಮೇಲೆ ಏನು ತೊಗೊಂಡಿವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ನಾನೇ ಇವಾಗ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಕೂಡ ಟಯರ್ಡ್ ಆಯಿತು ಸ್ವಲ್ಪ, ಯಾಕಂದರೆ ಎಲ್ಲ ಕಡೆ ಸುತ್ತಾಡ್ದಿವಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದೆ ಅಂತ ಮಲ್ಕೊಂಡಿದ್ರು. ಬೇಗ ಅವರು ಮಲ್ಕೊಂಡಿದ್ರು ಗಾಡಿ ಮೇಲೆ, ಬಟ್ ಮನೆ ಬಂದಮೇಲೆ ಮಲ್ಕೊಳ್ಳಿಲ್ಲ, ಆಡ್ತಾ ಕುಂತಿದ್ರು. ಈಗ ಏನೇನು ತೊಗೊಂಡಿನಿ ಏನೇನಿಲ್ಲ ಅಂತ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ನಾನು ಇಲ್ಲಿ ಕಿರಾಣಿ ಅಂಗಡಿದಿಂದೇ ತುಂಬಿಸೋದು, ಬಟ್ ಕೆಲವೊಂದು ಫ್ರೂಟ್ಸ್ ಏನಿರುತ್ತಲ್ಲ ಅದೆಲ್ಲೇ ತಗೋತೀವಿ. ಇಲ್ಲೇನಿದೆ ಪೇರಿಕಾಯಿ ನೋಡಿ ಫ್ರೆಂಡ್ಸ್, ಪೇರಿಕಾಯಿ ಚೆನ್ನಾಗಿದ್ದು, ಬಟ್ ನಾನು ರಿಲಯನ್ಸ್ ಮಾರ್ಟಲ್ಲಿ ತೊಗೊಂಡಿಲ್ಲ ಫ್ರೆಂಡ್ಸ್, ನಿಜವಾಗಿ ಹೇಳ್ತೀನಿ. ಅಲ್ಲಿ ನಾವು ಬೇರೆ ಕಡೆ ಅಂದರೆ ಅಲ್ಲೇ ರಾಯಚೂರಲ್ಲಿ ಫ್ರೂಟ್ಸ್ ಅಂಗಡಿಯಲ್ಲೇ ತೊಗೊಂಡಿವಿ.
ಇದು ಈ ಹಣ್ಣು ಒಂದೇ ತೊಗೊಂಡಿವಿ. ಮತ್ತು ಈಗ ಗ್ರೀನ್ ಆ್ಯಪಲ್ ತೊಗೊಂಡಿವಿ, ಚಿಕ್ಕು ತೊಗೊಂಡಿದ್ದೀವಿ. ಮತ್ತು ಮತ್ತೆ 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 ಆಯಿತು, ಚಿಕ್ಕು, ಗ್ರೀನ್ ಆ್ಯಪಲ್, ಕೆಂಪು ಅಂತಾರೆಪ್ಪ, ರೆಡ್ ಆ್ಯಪಲ್ ಕೂಡ ತೊಗೊಂಡಿದ್ದೀವಿ. ಎಲ್ಲ ಈ ಥರ ಫ್ರೂಟ್ಸ್ ತೊಗೊಂಡಿವಿ. ಯಾಕಂದರೆ ಫ್ರೂಟ್ಸ್ ಬೇಕೇ ಬೇಕು ಮನೆಯಲ್ಲಿ. ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲಿ ಫ್ರೂಟ್ಸ್ ಸೇವನೆ ಮಾಡಬೇಕು. ಯಾಕಂದರೆ ಮಕ್ಕಳಿಗೆ ಕೂಡ ತಿನ್ನಿಸ್ಬೇಕು, ನಾವು ಕೂಡ ತಿನ್ನಬೇಕು. ಯಾಕಂದ್ರೆ ಮಕ್ಕಳು ಕೂಡ ನಮಗೂ ಕೂಡ ಶಕ್ತಿ ಬರಬೇಕಲ್ವಾ, ಅದಕ್ಕಾಗಿ. ಸೊ ಇವಾಗ ನೋಡಿ, ಇಲ್ಲಿ ಮೋಸಂಬಿ ಕೂಡ ತೊಗೊಂಡಿದ್ದೀವಿ. ಮೋಸಂಬಿನೇ, ಚಿಕ್ಕು, ಮೋಸಂಬಿ ಎಲ್ಲಷ್ಟು ತೊಗೊಂಡಿದ್ದೀವಿ. ಬರುವಾಗ ಡಿಸರ್ಟ್ ಮಾಡಲಿಲ್ಲ, ಯಾಕಂದರೆ ಹೊಟ್ಟೆ ತುಂಬ ತುಂಬಿತ್ತಲ್ಲ. ಸ್ವಲ್ಪ ಪಾರ್ಸೆಲೇ ತೊಗೊಂಡ್ರಾಯ್ತಂತ ಇಲ್ಲಿ ರಸಮಲಾಯಿ ತೊಗೊಂಡಿವಿ. ನಾನು ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾಯಿದ್ರಲ್ಲ, ಸ್ವಲ್ಪ ನಾನು ಮನೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡೀನಿ. ಮಾಡಿದ್ರೆ ಖಂಡಿತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತೀನಿ. ಅದು ರೆಸಿಪಿ ಫಸ್ಟ್ ಟೈಮ್ ನಾನು ಮಾಡಿ ನೋಡ್ತೀನಿ. ತುಂಬ ಚೆನ್ನಾಗೈತೆ ಅಂದರೆ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ರಸಮಲಾಯಿ ಮತ್ತಂದರೆ ಪಾಪಡ ತೊಗೊಂಡಿದ್ವಿ. ಆಲ್ಮೋಸ್ಟ್ ಪಾಪಡ ಎಲ್ಲ ತಿಂದುಬಿಟ್ಟಿದ್ರು, ಸ್ವಲ್ಪ ಉಳಿಸಿದಾರೆ ನೋಡಿರಿ ಫ್ರೆಂಡ್ಸ್. ಬರೋಣನೇ ಚಾಲು ಹಚ್ಕೊಂಡ್ಬಿಟ್ರು ನಮ್ಮ ಭೂಮಿಕಾ. ಇಂಥ ಇದ್ರೆ ಫಸ್ಟ್ ತಿಂತಾರೆ, ಫ್ರೂಟ್ಸ್ ಇದ್ರೆ ಜಬರ್ದಸ್ತಿ ತಿನ್ನಿಸ್ಬೇಕು, ಈ ಕಾಲ ಬಂದಿದೆ. ಏನೋ ಹೇಳ್ತಾ ಇದ್ದಾಳೆ. ಈಗ ನಾನು ಸ್ವಲ್ಪ ಮಾಡ್ತಿದ್ದ ಅಕ್ಕಿಗೆ ಹಠ ಮಾಡ್ತಾ ಇದ್ದಳು. ಆಕಿಗೆ ಪೆನ್ ಬೇಡ್ತಾ ಇದ್ದಳು, ಬಟ್ ಪೆನ್ ಅಕ್ಕಿಗೆ ಯೂಸ್ ಇಲ್ಲ ಅಂತ ನಾನು ಸ್ವಲ್ಪ ಪೌಚ್ ಇಟ್ಟಿದ್ದೆ. ಟೊಮೆಟೊ ತೊಗೊಂಡಿದ್ದು ನೋಡಿರಿ ಫ್ರೆಂಡ್ಸ್ ನಾನು ಅಲ್ಲಿ ಮಾರ್ಟಲ್ಲಿ. ಯಾಕಂದ್ರೆ ಟೊಮೆಟೊ ನಾನು ಏನೋ ಕೈಪಲ್ಯ ಹೇಳಿದ್ದಿಲ್ಲ. ಸುಮ್ಮನೆ ಇವಾಗ ಸಂಜೆಗೆ ಹೋಗಿ ಏನಾರು ಮಾಡಬೇಕು, ಟೊಮೆಟೊ ಅಲ್ಲೇ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಈಗ ಮಾರ್ಟಲ್ಲಿ ಟೊಮೆಟೊ ತೊಗೊಂಡಿವಿ. ನೆಕ್ಸ್ಟ್ ಏನಿದೆ ಅಂದರೆ ಇವ್ರಿಗೆ ಸ್ವಲ್ಪ ಬಿಸ್ಕಿಟ್ ತೊಗೊಂಡಿದ್ದೀವಿ. ಇದು ಡಾರ್ಕ್ ಫಂಟಾಸಿ, ಮತ್ತಂದರೆ ಇದು ಯುನಾಬಿಕ್ ಕುಕೀಸ್ ಪ್ಲಸ್ ಈ ಚಿನಿಗೆ ಡಾರ್ಕ್ ಫಂಟಾಸಿ ಒಂದು ಇತ್ತಲ್ಲ, ಅದನ್ನು ತೊಗೊಂಡಿವಿ. ಲಿಕ್ವಿಡ್ ಮತ್ತೊಂದು ಬ್ರಷ್ ಆಫರಲ್ಲಿ ಇದು ಫ್ರೆಂಡ್ಸ್, ಅದಕ್ಕಾಗಿ ತೊಗೊಂಡಿದ್ದೆ. ಇದು ಟಿಫಿನ್ ಬಾಕ್ಸ್, ಇವ್ರ ಅಪ್ಪಾಜಿಗೆ ಟಿಫಿನ್ ಬಾಕ್ಸ್ ಇರಲಿಲ್ಲ. ಸೊ ನಾನೇ ನನ್ನ ಕಡೆಯಿಂದ ಒಂದು ಟಿಫಿನ್ ಬಾಕ್ಸ್ ತೊಗೊಂಡೆ. ಇದು ಡ್ರೈ ಫ್ರೂಟ್ಸ್ ಹಾಕೋಕ್ಕೆ ಸ್ವಲ್ಪ ಕಿಚನ್ಗಾಗಿ ನಾನು ಒಂದು ಬಾಟಲ್ ತೊಗೊಂಡಿದ್ದೀನಿ. 3 ಕಾಂಬೋ ಪ್ಯಾಕ್ನಾಗಿದ್ದು, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಕ್ಕೆ ಬೇರೆಯೇ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಇವತ್ತು ಇಷ್ಟೇ. ಥ್ಯಾಂಕ್ ಯು, ಬಾಯ್.